ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಈಸಿಯಾಗಿ ಮಕ್ಕಳಿಗೋಸ್ಕರ ಹೇಗೆ ನಾವು ಜೋಳದ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಸ್ನ್ಯಾಕ್ಸ್ ಮಾಡೋದು ಅಂತ ನೋಡೋಣ. ಮೊದಲಿಲ್ಲಿ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು. ಇದನ್ನೆರಡನ್ನು ಕೂಡ ನೀವು 3 ಹಿಟ್ಟನ್ನು ಏನಿರುತ್ತಲ್ಲ ಸಮವಾಗಿ ಹಾಕ್ಕೊಬೇಕು. ಹಾಗೆ ನೋಡಿ, ಇಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಲ್ಟು 1 ಸ್ಪೂನು, ಅಜ್ವಾಯಿನು, ಅರಿಶಿನ ಪೌಡ್ರು, ಇದನ್ನೆಲ್ಲನೂ ಕೂಡ ನಾವು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ನಾವು ಹಾಕ್ಕೋಬೇಕು. ಇಲ್ಲಿ ನೋಡಿ, ಹೀಗೆ ನಾವು ಎಣ್ಣೆ ಹಾಕ್ಕೊಂಡ ತಕ್ಷಣ ಇದನ್ನು ಹದವಾಗಿ ಕೈಯಿಂದ ಮಿಕ್ಸ್ ಮಾಡ್ತಾ ಬರಬೇಕು. ಆ ಎಣ್ಣೆ ಇರುತ್ತಲ್ಲ, ಖಾರ, ಉಪ್ಪು ಎಲ್ಲ ಹಿಟ್ಟಿಗೂ ಅದು ನೀಟಾಗಿ ಸ್ಪ್ರೆಡ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಇದರಲ್ಲಿ ಮೇನ್ ಟಿಪ್ಸ್ ಬರೋದಂದರೆ ಇದೆ. ಸೊ ಕೈಯಿಂದ ನೀವು ಎಷ್ಟೊತ್ತದನ್ನು ನೀರು ಹಾಕ್ತೀರಾ ಹಾಗೆ ಅದನ್ನು ಎಲ್ಲ ಕಡೆಯೂ ಆಯಿಲ್ ಅನ್ನೋದು ಸ್ಪ್ರೆಡ್ ಆಗಬೇಕು. ಅಷ್ಟೊತ್ತು ನಾವು ಕೈಯಿಂದ ಇದನ್ನು ಈ ಥರ ನೋಡಿ, ಹೀಗೆ ಸ್ವಲ್ಪ ನಿಮಗೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದ್ದ ತಕ್ಷಣವೇ ನೀವು ಆವಾಗ ನೀರನ್ನು ಯೂಸ್ ಮಾಡ್ಕೋಬೋದು. ಅಲ್ಲಿವರೆಗೂ ನಾವು ಈ ಥರ ಕೈಯಿಂದ ಇದನ್ನು ಕಂಟಿನ್ಯೂಸ್ ಆಗಿ ಹೀಗೆ ಮಿಕ್ಸ್ ಮಾಡ್ತಾ ಬರಬೇಕು. ಇದರಲ್ಲಿ ಮೇನ್ ಟಿಪ್ಸ್ ಬಂದೇ ಇದು. ಮಕ್ಕಳಿಗೆ ಈ ಥರ ನಾವು ಜೋಳದ ಹಿಟ್ಟಲ್ಲಿ ಅಥವಾ ಅಕ್ಕಿ ಹಿಟ್ಟಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ಸೊ ಅವ್ರಿಗೂ ಇಷ್ಟ ಆಗುತ್ತೆ. ನಾವು ಹೊರಗಡೆ ಹೋಗಿ ತರಬೇಕು ಅನ್ನೋ ಏನು ನೆಸೆಸರಿ ಕೂಡ ಇರೋದಿಲ್ಲ. ಇದು ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ. ನೋಡಿ, ಇಷ್ಟ ಆದರೆ ಸಾಕು ನಮಗೆ. ಓಕೆ, ಇವಾಗ ನಾವು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇದನ್ನು ಹೇಗೆ ನೀವು ಚಕ್ಲಿ ಇಲ್ಲ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊಳ್ತೀರಲ್ಲ ಅಷ್ಟು ಸ್ವಲ್ಪ ಕಲಿಸ್ಕೊಬೇಕು. ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊಬೇಕು. ತುಂಬ ಗಟ್ಟಿನೂ ಚೆನ್ನಾಗಿರಲ್ಲ. ಚಪಾತಿ ಹಿಟ್ಟಿಗೆ ಎಷ್ಟು ಕಲಿಸ್ಕೊಳ್ತೀವಿ ಅಷ್ಟು ಕಲಿಸಿದ್ರೆ ಸಾಕು. ಈ ಥರ ಒಂದು ಮಣೆ ಏನಾದರೂ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಇದನ್ನು ಹೀಗೆ ನೀಟಾಗಿ ನಾವು ರೋಲ್ ಮಾಡ್ತಾ ಬರಬೇಕು. ಇದು ಇವಾಗೇನು ಶಾವಿಗೆ ಎಲ್ಲ ಮಾಡ್ತೀವಲ್ಲ ಅಷ್ಟು ತುಂಬ ತೆಳ್ಳಗೂ ಬೇಡ, ಚಕ್ಲಿ ಒಂದು ಕನ್ಸಿಸ್ಟೆನ್ಸಿಗೆ ಅಷ್ಟು ತೆಳ್ಳಗಿದ್ರೆ ಸಾಕು. ಹೀಗೆ ನೀಟಾಗಿ ಇದನ್ನು ನಾವು ಮಾಡ್ಕೊಂಡು ಬರಬೇಕು. ಉತ್ತರ ಕರ್ನಾಟಕದೆಲ್ಲ ಇದನ್ನು ಕೋಡ್ಬೇಳೆ ಅಂತ ಕರಿತೀವಿ. ಇವಾಗ ಇಲ್ಲಿ ಎತ್ತುಗಳಿಗೆ ಈ ಥರ ಮಾಡಿಬಿಟ್ಟು ಹಾಕ್ತೀವಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಸ್ಪೆಷಲಿ ಕಾರ ಹುಣ್ಣಿಮೆ ಏನಿರುತ್ತಲ್ಲ, ಇವಾಗ ಬಂತಲ್ಲ ಹುಣ್ಣಿಮೆ, ಆ ಹುಣ್ಣಿಮೆಯಲ್ಲಿ ಇದನ್ನ ಮಾಡೋದು ಜಾಸ್ತಿ. ಓಕೆ ನೋಡಿ, ಈ ಥರ ಮಕ್ಕಳಿಗೋಸ್ಕರ ಈ ಸ್ನ್ಯಾಕ್ಸು ರೆಡಿ ಆಗುತ್ತೆ. ಸೊ ಇದನ್ನು ಜೋಳದ ಹಿಟ್ಟಲ್ಲೇ ಮಾಡ್ತೀವಿ. ಇಲ್ಲ ನೀವು ರೌಂಡಾಗಿ ಕೂಡ ಇದನ್ನು ಮಾಡ್ಬೋದು, ಚಕ್ಲಿ ಥರನೂ ಕೂಡ. 1 ವಾರದವರೆಗೂ ಇಟ್ಬಿಟ್ಟು ನಾವು ಇದನ್ನು ತಿನ್ಕೋಬೋದು. ಅಷ್ಟು ಫ್ರೆಶ್ ಆಗಿರುತ್ತೆ, ಇದು ಕೆಡಲ್ಲ ಕೂಡ. ಸೊ ಟ್ರಸ್ಟ್ ಮೀ, ಇದನ್ನು ನೀವು ಎಷ್ಟು ಮಾಡಿರ್ತೀರಲ್ಲ ಆವಾಗಲೇ ಒಂದಿಂದಲೇ ಖಾಲಿ ಆಗೋಗ್ಬಿಡುತ್ತೆ. ಅಷ್ಟು ಇದರ ಟೇಸ್ಟು ಚೆನ್ನಾಗಿರುತ್ತೆ. 1 ಕಪ್ಪಲ್ಲಿ 1 ಕಪ್ ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಏನಿಲ್ಲ ಅಂದರೂ ಈ ಥರದ್ದು 30-40 ಇಷ್ಟನ್ನು ನಾವು ಮಾಡ್ಬೋದು. ಇವಾಗ ಇಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಈ ಎಣ್ಣೆಯಲ್ಲಿ ಇವಾಗ ಕರಿಯೋಣ. ಇದನ್ನು ಡೀಪ್ ಫ್ರೈಯೇ ಮಾಡ್ಕೊಬೇಕು. ಹಾಗೆ ಮಾಡಿಕೊಂಡ್ರೆ ಇದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಏರ್ ಫ್ರೈಯರಲ್ಲೇ ಹಾಕ್ಕೊಂಡು ಏರ್ ಫ್ರೈ ಆದರೂ ಮಾಡಿ. ಇವಾಗ ನೋಡಿ, ಅದ್ರ ಕಲರ್ ಚೇಂಜ್ ಆಗಿ ಬಬಲ್ಸ್ ಸ್ಟಾಪ್ ಆಗುತ್ತಲ್ಲ, ಆವಾಗ ಇದು ಚಕ್ಲಿ ಅನ್ನೋದು ನೀಟಾಗಿ ಕರೆದಿದೆ ಅಂತ ಗೊತ್ತಾಗುತ್ತೆ. ಓಕೆ ನೋಡಿ, ಈ ಥರ ನೋಡಿ, ಈ ಗೋಲ್ಡನ್ ಕಲರ್ ಬಂದರೆ ನಮಗೆ ಸಾಕು. ಇವಾಗ ಎಲ್ಲನೂ ಕರೆದಿರೋದನ್ನ ಎತ್ತಿ ಇಟ್ಕೊಳ್ಳೋಣ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.